ಮದ್ದೂರು ಗಲಾಟೆ ವಿಚಾರವಾಗಿ ಮದ್ದೂರು ಗಲಾಟೆ ಸರ್ಕಾರ ಪ್ರಾಯೋಜಿತ ಒಂದು ನಾಟಕ. ಸರ್ಕಾರನೇ ಕೂತು ಗಲಾಟೆಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಯಾಕೆ ಹೇಳ್ತೀನಂದರೆ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಸಂಸ್ಕೃತಿ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಹಬ್ಬ ಹರಿದಿನಗಳನ್ನು ಪ್ರಾಚೀನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸೋನಿಯಾ ಗಾಂಧಿಯವ್ರನ್ನ ಖುಷಿಪಡಿಸೋದಕ್ಕಾಗಿ ಇಂಥ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾಕೆ ನಾನು ಸ್ಪೆಸಿಫಿಕ್ಕಾಗಿ ವಾತಾವರಣ ನಿರ್ಮಾಣ ಹೇಳ್ತೀನಂದರೆ, ಯಾವುದೇ ಒಂದು ಹಿಂದೂಗಳ ಹಬ್ಬ ಬಂತು ಅಂದ್ರೆ ಧಾರ್ಮಿಕ ಗಲಾಟೆ ಆಗ್ತದ, ಕೋಮು ಗಲಭೆ ಆಗ್ತದಂತ ಇವರೇ ಗುಲ್ಲೆ ಎಬ್ಬಿಸ್ಬಿಡೋದು, ಇವರೇ ಪೊಲೀಸರನ್ನ ಬಿಟ್ಟು ಗಲಾಟೆ ಮಾಡಿಸೋದು. ಒಬ್ಬ ಯಾವನಾದರೂ ಜೆಂಡಾ ಹಿಡ್ಕೊಂಡು ಹೊಂಟಿದ್ರೆ ಆ ಜೆಂಡಾ ಕಸ್ಕೊಂಡು ಗಲಾಟೆ ಎಬ್ಸೋದು. ಈಗ ಹಿಂದೂ ಸಂಘಟನೆಗಳಿದ್ದಾವೆ, ಅವ್ರು ಕೇಸರಿ ಧ್ವಜ ಹಿಡಿತಾರೆ. ಕೇಸರಿ ಧ್ವಜ ಹಿಡಿಬಾರ್ದು ಅಂತ ಇವರೇ ಆದೇಶ ಮಾಡ್ತಾರೆ. ಆದೇಶ ಅಂದ್ರೆ ಮೌಖಿಕ ಆದೇಶ. ಪೊಲೀಸರು ಅವ್ರ ಮಾತು ಕೇಳಿಕೊಂಡು ಆ ಕೇಸರಿ ಧ್ವಜ ಹಿಡಿತಕ್ಕಂಥ ಮಕ್ಕಳನ್ನ ಹೊಡೆದು ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ. ನಿನ್ನೆ ತಾವೇ ತೋರಿಸಿದ್ರಿ, ಮೀಡಿಯಾದಲ್ಲೇ ನೋಡಿದೆ. ಚಾಮುಂಡಿ ಬೆಟ್ಟಕ್ಕೆ ಹಬ್ಬದಲ್ಲಿ ದಸರಾ ಸಂದರ್ಭದಲ್ಲಿ ಮೈಸೂರಿನ ಹೆಣ್ಣುಮಗಳು ಪೂಜೆಗೆ ಹೊಂಟ್ರೆ ಆಕೆನ ನಿಲ್ಸಾರು, ಒಬ್ಬಾಕಿನದಳ. ಏನಪ್ಪ ಒಂದು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಾರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ. ಅಥವಾ ಅವ್ರು ಏನರ ದೇಶದ್ರೋಹಿ ಕೆಲಸ ಮಾಡ್ತಿದ್ರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ. ಆರತಿ ತೊಗೊಂಡು ದೇವ್ರಿಗೆ ಹೋಗುವಂಥ, ಕಾಯಿ ಕರ್ಪೂರ ತೊಗೊಂಡು ದೇವ್ರಿಗೆ ಹೋಗುವಂಥ ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ ನಿಂತು, ನಾ ಬೆಟ್ಟಕ್ಕೆ ಹೋಗಬೇಕು, ಚಾಮುಂಡಿಗೆ ಹೋಗ್ಬೇಕು ಅಂತ. ಆಕೆನ ಪೊಲೀಸರು ಜೀಪ್ನಾಗ ಹಾಕ್ಕೊಂಡು ಜೈಲಿಗೆ ತೊಗೊಂಡು ಹೋಗ್ತಾರೆ. ಇದು ಆಡಳಿತನ? ಇದು ಸರ್ಕಾರಿ ಪ್ರಾಯೋಜಿತ ಈ ಜಾತಿ ಸಂಘಟನೆಗಳವ್ರನ್ನ ಹುರಿದುಂಬಿಸಿ ಹಿಂದೂಗಳ ಹಬ್ಬ ಬಂತು ಅಂದರೆ ಗಲಾಟೆ ಮಾಡಿಸ್ತಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರೇ ಮಾಡಿಸ್ತಾ ಇದೆ, ಬೇರೆ ಯಾರೂ ಅಲ್ಲ. ಯಾತಕ್ಕಂದ್ರೆ ಸೋನಿಯಾ ಗಾಂಧಿಯವ್ರನ್ನ, ರಾಹುಲ್ ಗಾಂಧಿಯವ್ರನ್ನ ಖುಷಿಪಡಿಸಿ. ಪಾಕಿಸ್ತಾನ ಜಿಂದಾಬಾದ್ ರಸ್ತೆ ಮೇಲೆ ಅಂದವ್ರು ಅಲ್ಲ, ವಿಧಾನಸಭೆಗೆ ಅಂದವ್ರಿಗೆ ಏನೂ ಮಾಡಲಿಲ್ಲ. ನಾಚಿಕೆ ಬರ್ಬೇಕು ಅವ್ರಿಗೆ. ಅಧಿಕಾರ ನಡೆಸಲಿಕ್ಕೆ, ಅಧಿಕಾರದಲ್ಲಿರಲಿಕ್ಕೆ ಅಯೋಗ್ಯ ಸರ್ಕಾರ ಇದು. ಮದ್ದೂರು ಗಲಾಟೆ ವಿಚಾರವಾಗಿ ಮದ್ದೂರು ಗಲಾಟೆ ಸರ್ಕಾರ ಪ್ರಾಯೋಜಿತ ಒಂದು ನಾಟಕ. ಸರ್ಕಾರನೇ ಕೂತು ಗಲಾಟೆಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಯಾಕೆ ಹೇಳ್ತೀನಂದರೆ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಸಂಸ್ಕೃತಿ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಹಬ್ಬ ಹರಿದಿನಗಳನ್ನು ಪ್ರಾಚೀನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸೋನಿಯಾ ಗಾಂಧಿಯವ್ರನ್ನ ಖುಷಿಪಡಿಸೋದಕ್ಕಾಗಿ ಇಂಥ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾಕೆ ನಾನು ಸ್ಪೆಸಿಫಿಕ್ಕಾಗಿ ವಾತಾವರಣ ನಿರ್ಮಾಣ ಹೇಳ್ತೀನಂದರೆ, ಯಾವುದೇ ಒಂದು ಹಿಂದೂಗಳ ಹಬ್ಬ ಬಂತು ಅಂದ್ರೆ ಧಾರ್ಮಿಕ ಗಲಾಟೆ ಆಗ್ತದ, ಕೋಮು ಗಲಭೆ ಆಗ್ತದಂತ ಇವರೇ ಗುಲ್ಲೆ ಎಬ್ಬಿಸ್ಬಿಡೋದು, ಇವರೇ ಪೊಲೀಸರನ್ನ ಬಿಟ್ಟು ಗಲಾಟೆ ಮಾಡಿಸೋದು. ಒಬ್ಬ ಯಾವನಾದರೂ ಜೆಂಡಾ ಹಿಡ್ಕೊಂಡು ಹೊಂಟಿದ್ರೆ ಆ ಜೆಂಡಾ ಕಸ್ಕೊಂಡು ಗಲಾಟೆ ಎಬ್ಸೋದು. ಈಗ ಹಿಂದೂ ಸಂಘಟನೆಗಳಿದ್ದಾವೆ, ಅವ್ರು ಕೇಸರಿ ಧ್ವಜ ಹಿಡಿತಾರೆ. ಕೇಸರಿ ಧ್ವಜ ಹಿಡಿಬಾರ್ದು ಅಂತ ಇವರೇ ಆದೇಶ ಮಾಡ್ತಾರೆ. ಆದೇಶ ಅಂದ್ರೆ ಮೌಖಿಕ ಆದೇಶ. ಪೊಲೀಸರು ಅವ್ರ ಮಾತು ಕೇಳಿಕೊಂಡು ಆ ಕೇಸರಿ ಧ್ವಜ ಹಿಡಿತಕ್ಕಂಥ ಮಕ್ಕಳನ್ನ ಹೊಡೆದು ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ. ನಿನ್ನೆ ತಾವೇ ತೋರಿಸಿದ್ರಿ, ಮೀಡಿಯಾದಲ್ಲೇ ನೋಡಿದೆ. ಚಾಮುಂಡಿ ಬೆಟ್ಟಕ್ಕೆ ಹಬ್ಬದಲ್ಲಿ ದಸರಾ ಸಂದರ್ಭದಲ್ಲಿ ಮೈಸೂರಿನ ಹೆಣ್ಣುಮಗಳು ಪೂಜೆಗೆ ಹೊಂಟ್ರೆ ಆಕೆನ ನಿಲ್ಸಾರು, ಒಬ್ಬಾಕಿನದಳ. ಏನಪ್ಪ ಒಂದು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಾರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ. ಅಥವಾ ಅವ್ರು ಏನರ ದೇಶದ್ರೋಹಿ ಕೆಲಸ ಮಾಡ್ತಿದ್ರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ. ಆರತಿ ತೊಗೊಂಡು ದೇವ್ರಿಗೆ ಹೋಗುವಂಥ, ಕಾಯಿ ಕರ್ಪೂರ ತೊಗೊಂಡು ದೇವ್ರಿಗೆ ಹೋಗುವಂಥ ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ ನಿಂತು, ನಾ ಬೆಟ್ಟಕ್ಕೆ ಹೋಗಬೇಕು, ಚಾಮುಂಡಿಗೆ ಹೋಗ್ಬೇಕು ಅಂತ.
ಯಾಕೆಂದ್ರೆ ಪೊಲೀಸರು ಜೀಪ್ನಾಗ ಹಾಕ್ಕೊಂಡು ಜೈಲಿಗೆ ತೊಗೊಂಡು ಹೋಗ್ತಾರೆ. ಇದು ಆಡಳಿತನ ಇದು ಸರ್ಕಾರಿ ಪ್ರಾಯೋಜಿತ ಈ ಜಾತಿ ಸಂಘಟನೆಗಳವ್ರನ್ನ ಹುರಿದುಂಬಿಸಿ ಹಿಂದೂಗಳ ಹಬ್ಬ ಬಂತು ಅಂದರೆ ಗಲಾಟೆ ಮಾಡಿಸ್ತಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿಸ್ತಾ ಇದೆ, ಬೇರೆ ಯಾರೂ ಅಲ್ಲ. ಯಾತಕ್ಕಂದ್ರೆ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಿ. ಪಾಕಿಸ್ತಾನ ಜಿಂದಾಬಾದ್ ರಸ್ತೆ ಮೇಲೆ ಅಂದವ್ರಲ್ಲ, ವಿಧಾನಸಭೆಗೆ ಅಂದವ್ರಿಗೆ ಏನೂ ಮಾಡಲಿಲ್ಲ. ನಾಚಿಕೆ ಬರ್ಬೇಕು ಅವ್ರಿಗೆ ಅಧಿಕಾರ ನಡೆಸಲಿಕ್ಕೆ, ಅಧಿಕಾರದಲ್ಲಿರಲಿಕ್ಕೆ ಅಯೋಗ್ಯ ಸರ್ಕಾರ ಇದು. ಮದ್ದೂರು ಗಲಾಟೆ ವಿಚಾರವಾಗಿ, ಮದ್ದೂರು ಗಲಾಟೆ ಸರ್ಕಾರ ಪ್ರಾಯೋಜಿತ ಒಂದು ನಾಟಕ. ಸರ್ಕಾರನೇ ಕೂತು ಗಲಾಟೆಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಯಾಕೆ ಹೇಳ್ತೀನಿ ಅಂದರೆ, ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಸಂಸ್ಕೃತಿ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಹಬ್ಬ ಹರಿದಿನಗಳನ್ನು ಪ್ರಾಚೀನ ಕಾಲದಿಂದಲೂ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಕ್ಕಟ್ಟಾಗಿ ಆಚರಣೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಇಂಥ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾಕೆ ನಾನು ಸ್ಪೆಸಿಫಿಕ್ಕಾಗಿ ವಾತಾವರಣ ನಿರ್ಮಾಣ ಹೇಳ್ತೀನಂದರೆ, ಯಾವುದೇ ಒಂದು ಹಿಂದೂಗಳ ಹಬ್ಬ ಬಂತು ಅಂದ್ರೆ ಧಾರ್ಮಿಕ ಗಲಾಟೆ ಆಗ್ತದ, ಕೋಮು ಗಲಭೆ ಆಗ್ತದಂತ ಇವರೇ ಗುಲ್ಲೆ ಎಬ್ಬಿಸ್ಬಿಡೋದು, ಇವರೇ ಪೊಲೀಸರನ್ನ ಬಿಟ್ಟು ಗಲಾಟೆ ಮಾಡಿಸೋದು. ಒಬ್ಬ ಯಾವನಾದರೂ ಜೆಂಡಾ ಹಿಡ್ಕೊಂಡು ಹೊಂಟಿದ್ರೆ ಆ ಜೆಂಡಾ ಕಸ್ಕೊಂಡು ಗಲಾಟೆ ಎಬ್ಸೋದು. ಈಗ ಹಿಂದೂ ಸಂಘಟನೆಗಳಿದ್ದಾವೆ, ಅವ್ರು ಕೇಸರಿ ಧ್ವಜ ಹಿಡಿತಾರೆ. ಕೇಸರಿ ಧ್ವಜ ಹಿಡಿಬಾರ್ದು ಅಂತ ಇವರೇ ಆದೇಶ ಮಾಡ್ತಾರೆ. ಆದೇಶ ಅಂದ್ರೆ ಮೌಖಿಕ ಆದೇಶ. ಪೊಲೀಸರು ಅವ್ರ ಮಾತು ಕೇಳಿಕೊಂಡು ಆ ಕೇಸರಿ ಧ್ವಜ ಹಿಡಿತಕ್ಕಂಥ ಮಕ್ಕಳನ್ನ ಹೊಡೆದು ಪೊಲೀಸ್ ಸ್ಟೇಷನ್ಗೆ ತೊಗೊಂಡು ಹೋಗ್ತಾರೆ. ನಿನ್ನೆ ತಾವೇ ತೋರಿಸಿದ್ರಿ, ಮೀಡಿಯಾದಲ್ಲೇ ನೋಡಿದೆ. ಚಾಮುಂಡಿ ಬೆಟ್ಟಕ್ಕೆ ಹಬ್ಬದಲ್ಲಿ, ದಸರಾ ಸಂದರ್ಭದಲ್ಲಿ ಮೈಸೂರಿನ ಹೆಣ್ಣು ಮಗಳು ಪೂಜೆಗೆ ಹೊಂಟ್ರೆ ಆಕೆನ ನಿಲ್ಸಾರ, ಒಬ್ಬಾಕಿನದಲ್ಲ. ಏನಪ್ಪ ಒಂದು ಗುಂಪು ಕಟ್ಕೊಂಡು ಗಲಾಟೆ ಮಾಡ್ತಾರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ, ಅಥವಾ ಅವ್ರು ಏನರ ದೇಶದ್ರೋಹಿ ಕೆಲಸ ಮಾಡ್ತಿದ್ರಂದ್ರೆ ನಿಂದಿರ್ಸಿದ್ರೆ ಅಡ್ಡಿ ಇಲ್ಲ. ಆರತಿ ತೊಗೊಂಡು ದೇವ್ರಿಗೆ ಹೋಗುವಂಥ, ಕಾಯಿ ಕರ್ಪೂರ ತೊಗೊಂಡು ದೇವ್ರಿಗೆ ಹೋಗುವಂಥ ಹೆಣ್ಮಗಳು ಕಣ್ಣೀರು ಹಾಕ್ತಾಳೆ ನಿಂತು, ನಾ ಬೆಟ್ಟಕ್ಕೆ ಹೋಗಬೇಕು, ಚಾಮುಂಡಿಗೆ ಹೋಗ್ಬೇಕು ಅಂತ. ಯಾಕೆಂದ್ರೆ ಪೊಲೀಸರು ಜೀಪ್ನಾಗ ಹಾಕ್ಕೊಂಡು ಜೈಲಿಗೆ ತೊಗೊಂಡು ಹೋಗ್ತಾರೆ. ಇದು ಆಡಳಿತನ ಇದು ಸರ್ಕಾರಿ ಪ್ರಾಯೋಜಿತ ಈ ಜಾತಿ ಸಂಘಟನೆಗಳವ್ರನ್ನ ಹುರಿದುಂಬಿಸಿ ಹಿಂದೂಗಳ ಹಬ್ಬ ಬಂತು ಅಂದರೆ ಗಲಾಟೆ ಮಾಡಿಸ್ತಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿಸ್ತಾ ಇದೆ, ಬೇರೆ ಯಾರೂ ಅಲ್ಲ. ಯಾತಕ್ಕಂದ್ರೆ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಿ. ಪಾಕಿಸ್ತಾನ ಜಿಂದಾಬಾದ್ ರಸ್ತೆ ಮೇಲೆ ಅಂದವ್ರಲ್ಲ, ವಿಧಾನಸಭೆಗೆ ಅಂದವ್ರಿಗೆ ಏನೂ ಮಾಡಲಿಲ್ಲ. ನಾಚಿಕೆ ಬರ್ಬೇಕು ಅವ್ರಿಗೆ ಅಧಿಕಾರ ನಡೆಸಲಿಕ್ಕೆ, ಅಧಿಕಾರದಲ್ಲಿರಲಿಕ್ಕೆ ಅಯೋಗ್ಯ ಸರ್ಕಾರ ಇದು.